ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನೋಡಿ, ತುಂಬ ದಿವಸ ನಂತರ ಒಂದು ಕುಕಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ ನಾನು. ಇವತ್ತು ನಾನು ಮಾಡ್ತಿರುವಂಥ ಕುಕಿಂಗ್ ಯಾವುದಂದ್ರೆ ಮಟನ್ ಕರಿ. ಮಟನ್ ಕರಿ ನೀವೆಲ್ಲ ಮಾಡ್ತೀರಾ, ಬಟ್ ಇದೊಂದು ವೆರೈಟಿ ಆಗಿರುವಂಥ ಮಟನ್ ಕರಿ. ಯಾವ ರೀತಿ ಮಾಡೋದು, ಏನು ಎತ್ತಂತೆಲ್ಲ ಸ್ಟೋರಿ ನೀವು ಈ ವಿಡಿಯೋದಲ್ಲಿದೆ. ನೀವು ವಿಡಿಯೋ ನೋಡಿ ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಇವಾಗ ನಾವು ಕುಕ್ಕಿಂಗ್ ಮಾಡುವಂಥ ವಿಡಿಯೋ ನೋಡೋಣ. ನೋಡಿ, ಇವಾಗ ಸ್ವಲ್ಪ ಈ ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈ ರೀತಿ ಸ್ವಲ್ಪ ಸಾಕು, ಸ್ವಲ್ಪ ಬಿಸಿ ಹಾಕಬೇಕು. ನೋಡಿ, ಬಿಸಿಯಾದ ತಕ್ಷಣವೇ ಅದು ನೋಡಿ ಈ ರೀತಿ ಮಣ್ಣಿನ ಪಾತ್ರದಲ್ಲಿ ಈ ಥರ ಸೌಂಡ್ ಬರ್ತದೆ. ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ, ಕಟ್ ಮಾಡಿದಂಥ ಬೆಳ್ಳುಳ್ಳಿ ನೋಡಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡಿ ಇದನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ನೋಡಿ ಶುಂಠಿ ಕೂಡ ಈ ರೀತಿ ಕಟ್ ಮಾಡಿ ಹಾಕಬೇಕು. ಇದು ನೋಡಿ ಒಂದು ಕಟ್ಟುಗೆ ಎತ್ಕೊಂಡು ಈ ರೀತಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಬೇಕು. ಅಂದರೆ ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇದು ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ. ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು 2 ನಿಮಿಷ ಬೇಕಾಗುತ್ತೆ ಇದಕ್ಕೆ. ನೋಡಿ, ಇವಾಗ 2 ನಿಮಿಷದಲ್ಲಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಬೆಳ್ಳುಳ್ಳಿ ಮತ್ತು ಶುಂಠಿ. ಇನ್ನು ಇದಕ್ಕೆ ನಾವು ನೀರುಳ್ಳಿ ಸ್ವಲ್ಪ ಆ್ಯಡ್ ಮಾಡಬೇಕು. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಅದು ಫ್ರೈ ಬೇಗ ಆಗುತ್ತೆ. ಈ ರೀತಿಯಾಗಿ ನೋಡಿ ಕಟ್ ಮಾಡಿದರೆ ಅದನ್ನು ನೀಟಾಗಿ ಈ ರೀತಿಯಲ್ಲಿ ಹಾಕಿ ನೋಡಿ ಎಲ್ಲ ಕಪ್ಪಗೆ ಎತ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡಬೇಕು. ಇದು ಕೂಡ ಒಂದು 3-4 ಮಿನಿಟ್ ಆಗುತ್ತೆ. ಸ್ವಲ್ಪ ಫ್ರೈ ಆಗುತ್ತೆ. ಇದು ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ನೋಡಿ ಒಂದು 2 ಮಿನಿಟಿಂದ 3 ಮಿನಿಟ್ ಆಗುತ್ತೆ. ಸ್ವಲ್ಪ ಡ್ರೈ ನೋಡಿ, ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆದ ನಂತರ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ನಾವು ಏನು ಮಾಡಬೇಕಂದ್ರೆ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು. ಸ್ವಲ್ಪ ಫ್ರೈ ಆಗೋ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿದರೆ ಅದು ಬೇಗ ನೀರು ಫ್ರೈ ಆಗುತ್ತೆ. ಇವಾಗ ಸ್ವಲ್ಪ ಫ್ರೈ ಆಗ್ತಾ ಬಂತು. ನೋಡಿ, ಇದೊಂದು ಕಡೆ ನೀವು ನೋಡಿದರೆ ಬ್ರೌನ್ ಆಗಿ ಕಾಣುತ್ತದೆ. ಅದು ನೀರು ಫ್ರೈ ಆಗ್ತಾ ಬರ್ತದೆ. ನೋಡಿ ಈ ರೀತಿಯಾಗಿ ಫ್ರೈ ಆಗ್ತದೆ. ನೋಡಿ, ಇವಾಗ ನೋಡಿ ಈ ನೀರುಳ್ಳಿ ಫ್ರೈ ಆಗ್ತಾ ಬಂತು. ಈ ರೀತಿ ನೋಡಿ, ಈ ಥರ ಎಲ್ಲ ಮಾಡೋದೊಂದು ಮಜನೇ ಬೇರೆ. ಈ ರೀತಿ ಎಲ್ಲ ಕುಕ್ಕಿಂಗ್ ಎಲ್ಲ ಮಾಡೋದು ಮನೆಯಲ್ಲಿ ಸಿಕ್ಕಾಪಟ್ಟೆ ಮಜಾ ತರುತ್ತೆ. ನೀವು ಕೂಡ ಒಂದು ಸರ್ತಿ ಈ ರೀತಿ ಎಲ್ಲ ಮಾಡಿ ಫ್ರೀಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇವಾಗ ನೋಡಿ ನೀರುಳ್ಳಿ ಫ್ರೈ ಆಗಿದೆ. ಇವಾಗ ಮಟನ್ ಹಾಕ್ತಿದ್ದೀವಿ ನೋಡಿ. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿದ್ದೇವೆ ಮಟನ್. ಅದನ್ನು ಈ ಪಾತ್ರದ ಒಳಗಡೆ ಈ ರೀತಿಯಾಗಿ ನೀಟಾಗಿ ಹಾಕಬೇಕು. ಮಟನ್ ನೋಡಿ ಹೂ ಥರ ಇದೆ. ಹೂ ಥರ ಮಟನ್ ನೋಡಿ ಇದೆ, ಹೂ ಥರ ಇದೆ ನೋಡಿ. ಈ ರೀತಿಯಾಗಿ ಮಟನಲ್ಲಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಫ್ರೈ ಮಾಡಬೇಕು. ಇದು ನೋಡಿ ಮಟನ್ ಎಲ್ಲ ಈ ರೀತಿಯಲ್ಲಿ ಒಂದು ಆ ಕಡೆ ಈ ಕಡೆ ಪಲ್ಟಿ ಮಾಡಬೇಕು. ನೋಡಿ ಮಟನ್ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಆ ಕಡೆ ಈ ಕಡೆ ಪಲ್ಟಿ ಮಾಡಬೇಕು. ಮಟನ್ ಅಂತೂ ಹೂ ಥರ ಇದೆ. ಮಲ್ಲಿಗೆ ಹೂವು ನೋಡಿ. ಇದಕ್ಕೆ ಸ್ವಲ್ಪ ಇವಾಗ ಸಾಲ್ಟ್ ಕೂಡ ಆ್ಯಡ್ ಮಾಡಬೇಕು. ಈ ರೀತಿಯಾಗಿ ಸಾಲ್ಟ್ ಹಾಕ್ಬಿಟ್ಟು ತಿರ್ಗ ಆ ಕಡೆ ಈ ಕಡೆ ಸ್ವಲ್ಪ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಬರಬೇಕು. ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಆಗಬೇಕು.
ನೋಡಿ ಇನ್ನು ಸ್ವಲ್ಪ ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡಬೇಕು. ಸ್ವಲ್ಪ ನೋಡಿ ಈ ರೀತಿ ಅಂದರೆ ಅದು ಸ್ವಲ್ಪ ಬೇಯಿಸ್ಕೊಂಡು ಬರುವಾಗ ಬೆಂದು ಬರ್ತದಲ್ಲ ಅದು ಆವಾಗ ನೋಡಿ. ಆ ನಂತರ ಸ್ವಲ್ಪ ಇದಕ್ಕೆ ಟರ್ಮರಿಕ್ ಕೂಡ ಆ್ಯಡ್ ಮಾಡಬೇಕು. ಈ ರೀತಿಯಾಗಿ ಆ ಕಡೆ ಈ ಕಡೆ ಗ್ರಾಮರೆಲ್ಲ ಮಿಸ್ಟೇಕ್ ಆಗುತ್ತೆ, ನೋ ಪ್ರಾಬ್ಲಮ್, ನಾವೆಲ್ವಾ ಅಡ್ಜಸ್ಟ್ ಮಾಡೋಣ. ನೋಡಿ ಈ ರೀತಿಯಾಗಿ ಇವಾಗ ಏನಾಯ್ತು ನೋಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಟರ್ಮರಿಕ್ ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಆ ಕಡೆ ಸ್ವಲ್ಪ ಪಲ್ಟಿ ಮಾಡಬೇಕು. ನೋಡಿ ಈ ರೀತಿ ಅವಾಗ ಏನಾಗುತ್ತಂದರೆ ಒಂದು ಲೆವೆಲ್ಗೆ ಅದು ಎಲ್ಲ ಮಸಾಲೆ ಅದಕ್ಕೆ ಬಿದ್ದಿರುತ್ತೆ, ಎಲ್ಲ ಮಾಂಸಗೆ ಮತ್ತು ನಲ್ಲಿಗುಳೆಗೆ ಎಲ್ಲ ಬೇಕು. ನೋಡಿ ಎಲ್ಲ ಇವಾಗ ನೋಡಿ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಟರ್ಮರಿಕ್ ಮಾಡಿದ್ದೇವೆ ಹಾಕಿ. ಇವಾಗ ನೋಡಿ ಸ್ವಲ್ಪ ಟರ್ಮರಿಕ್ ಮತ್ತು ಗರಂ ಮಸಾಲ ಹಾಕಿದ್ದೇವೆ ಇದಕ್ಕೆ. ಇನ್ನು ಸ್ವಲ್ಪ ಒಂದು ಪಾತ್ರ ಇದಕ್ಕೆ ಮುಚ್ಚಿಡಬೇಕು. ನೋಡಿ ಈ ರೀತಿಯಾಗಿ ನೋಡಿ ಇದಕ್ಕೊಂದು ಈ ರೀತಿಯಾಗಿ ಮುಚ್ಚಿಬಿಟ್ರೆ ಮುಗಿಯಿತು. ಅಂದರೆ ಇದು ಸ್ವಲ್ಪ ಬೇಯಬೇಕು, ತುಂಬ ಹೊತ್ತು ಬೇಯಬೇಕು. ಮಟನಲ್ಲಿ ಒಂದು ಅರ್ಧ ಗಂಟೆ ಮಿನಿಮಮ್ ಬೇಕಾಗುತ್ತೆ. ಚೆನ್ನಾಗಿ ಅದು ಬೇಯಲಿ, ಆಮೇಲೆ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ನೋಡಿ ಈ ರೀತಿಯಾಗಿ ನೀರು ಬರುತ್ತೆ ಅದರಲ್ಲಿ ಸ್ವಲ್ಪ, ಅಂದರೆ ಅದು ಮಟನ್ ಆಗಲಿ ಚಿಕನ್ ಆಗಲಿ ಅದು ಬೇಕು, ಅದು ಬಾಯ್ಲ್ ಆಗ್ತಾ ಬರುವ ಟೈಮಲ್ಲಿ ಈ ರೀತಿಯಾಗಿ ನೀರು ಬರುತ್ತೆ. ಅದಕ್ಕೆ ನೀರಲ್ಲಿ ಹಾಕ್ಬೇಕಂತ ಏನಿಲ್ಲ, ಇದರಲ್ಲೇ ಇದೆ. ಅದು ಸ್ವಲ್ಪ ಬೇಯಬೇಕು. ನೋಡಿ ಸ್ವಲ್ಪ ನಾನು ಕರಿಮೆಣಸು ಎತ್ಕೊಂಡಿದ್ದೇನೆ, ಸ್ವಲ್ಪ ಕರಿಮೆಣಸು ಮತ್ತು ಸ್ವಲ್ಪ ಇದಕ್ಕೆ ನಾವು ಮೆತ್ತೆ ಹಾಕಿದ್ದೇವೆ. ನೆಕ್ಸ್ಟ್ ನಾವು ಆ್ಯಡ್ ಮಾಡ್ತಿದ್ದೇವೆ ನೋಡಿ ಬಡ ಜೀರಿಗೆ, ಈ ರೀತಿಯಾಗಿ ಹಾಕಿದ್ದೇವೆ. ಇದನ್ನೆಲ್ಲ ನಾವು ಸ್ವಲ್ಪ ಫ್ರೈ ಮಾಡಬೇಕು. ಆನಂತರ ನೋಡಿ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೇವೆ ಈ ರೀತಿ. ಅಂದರೆ ಇದೆಲ್ಲ ಮಸಾಲ ಮಾಡುತ್ತೆ, ಮಸಾಲ ಐಟಮ್. ಆಮೇಲೆ ನೋಡಿ ಸ್ವಲ್ಪ ಓಮ ಹಾಕ್ತಿದ್ದೇವೆ. ನಮ್ಮ ಕಡೆಲ್ಲ ನಾವು ಅದಕ್ಕೆ ಓಮ್ ಅಂತ ಹೇಳ್ತೇವೆ, ಇದು ಓಮ. ಸ್ವಲ್ಪ ಓಮ ಹಾಕಿದ್ದೇವೆ. ಫೈನಲ್ ಆಗಿ ನೋಡಿ ಸ್ವಲ್ಪ ಕೊತ್ತಂಬರಿ ಬೀಜ ಕೂಡ ಹಾಕಿದ್ದೇವೆ ಈ ರೀತಿಯಾಗಿ. ಈ ರೀತಿಯಾಗಿ ಹಾಕಿದ್ದೇವೆ. ಅಂದರೆ ಸ್ವಲ್ಪ ಸ್ವಲ್ಪ ಸಾಕು, ನಿಮಗೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ. ನೋಡಿ ಇದಕ್ಕೆ ನಾವು ಆ್ಯಡ್ ಮಾಡಿದಂಥ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಒಂದು ಕರಿಮೆಣಸು ಹಾಕಿದ್ದೇವೆ, ಮತ್ತು ಸ್ವಲ್ಪ ಮೆತ್ತೆ ಹಾಕಿದ್ದೇವೆ, ಮತ್ತು ಸ್ವಲ್ಪ ಬಡೆ ಜೀರಿಗೆ ಹಾಕಿದ್ದೇವೆ, ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೇವೆ, ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಿದ್ದೇವೆ, ಮತ್ತು ಸ್ವಲ್ಪ ನಾವು ಓಮ್ ಹಾಕಿದ್ದೇವೆ. ನೋಡಿ ಇದೆಲ್ಲ ನೀವು ಎಷ್ಟು ಕ್ವಾಂಟಿಟಿ ಹಾಕಬೇಕಂದ್ರೆ ಸ್ವಲ್ಪ ಸ್ವಲ್ಪ ಸಾಕು. ಅಂದರೆ ನೀವು ನಿಮ್ಮ ಮನೆಗೆ ಎಷ್ಟು ಮಟನ್ ಸಾಕ್ತೀರಾ ಆ ಒಂದು ಬೇಸಲ್ಲಿ ಈ ಒಂದು ಮಸಾಲ ಹಾಕಬೇಕು. ಅದು ನಾವಿವಾಗ ಅರ್ಧ ಕೆ ಜಿ ತಂದಿದ್ದೀವಿ, ಅದಕ್ಕೊಂದು 2 ಸ್ಪೂನ್ ಸಾಕು ಎಲ್ಲ ಈ ರೀತಿಯಾಗಿ. ನಿಮಗೆ ಅಂದರೆ ನೀವು 1 ಕಿಲೋ 2 ಕಿಲೋ ಅದು ತಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅದು ನಿಮ್ಮ ಮೇಲೆ ಬಿಟ್ಟಿತ್ತು. ನೋಡಿ ಇವಾಗ ನಾವು ಇಟ್ಕೊಂಡಿದ್ದಂಥ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕರಿಮೆಣಸು ಮತ್ತು ಮೆತ್ತೆ, ಬಡ ಜೀರಿಗೆ, ಓಮ, ಕೊತ್ತಂಬರಿ ಬೀಜ. ಅಂದರೆ 1 ಸ್ಪೂನ್ ಅಷ್ಟು ಹಾಕಿದ್ದೇವೆ ನಾವು. ಅಂದರೆ ನೀವು ಏನು ಮಾಡಿ ಅಂದರೆ ನೀವೇನಾದರೂ ಮಟನ್ ಜಾಸ್ತಿ ಇದ್ದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಐಟಮ್ ಬೇಕಾಗುತ್ತೆ. ನಾವು ಕೊತ್ತಂಬರಿ ಬೀಜ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ದೇವೆ. ಸೊ ನೀವು ಕೂಡ ಈ ರೀತಿಯಾಗಿ ಈ ಒಂದು ಮೆಜರ್ಮೆಂಟಲ್ಲಿ ನೀವು ಈ ಥರ ಐಟಮ್ ಹಾಕ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಬೆಂದಿದೆ ಇವಾಗ. ಸೊ ಇವಾಗ ಏನು ಮಾಡಬೇಕಂದ್ರೆ ನಾವು ರೆಡಿ ಮಾಡಿದಂಥ ಇದಕ್ಕೆ ಮಸಾಲೆ ಇವಾಗ ಆ್ಯಡ್ ಮಾಡಬೇಕು. ಇವಾಗ ನೋಡಿ ಮಸಾಲೆ ಈ ರೀತಿ ಇದೆ. ಇವಾಗ ನೋಡಿ ಈ ರೀತಿಯಾಗಿ ಈ ಮಸಾಲ ನೀಟಾಗಿ ಆ್ಯಡ್ ಮಾಡಬೇಕು. ನೋಡಿ ನಿಮಗೆ ಬಾಯಲ್ಲಿ ಕೂಡ ನೀರು ಕೂಡ ಬರ್ಬೋದು. ಚೆನ್ನಾಗಿದ್ದು
ನೋಡಿ ಇವಾಗ ಫೈನಲ್ ಆಗಿ ನಮ್ಮದು ಮಟನ್ ಪೆಪ್ಪರ್ ಕರಿ ರೆಡಿ ಆಯಿತು. ಇವಾಗ ಒಂದು ವಿಭಿನ್ನ ಶೈಲಿಯಲ್ಲಿರುವಂಥ ಈ ಒಂದು ಮಟನ್ ಕರಿ ನೋಡಿ ತಿನ್ನೋಕ್ಕೆ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಫೈನಲ್ ಆಗಿ ನಮ್ಮದು ಮಟನ್ ಕರಿ ಎಲ್ಲ ಆಗಿದೆ. ಸೊ ಇವಾಗ ಸ್ವಲ್ಪ ನಾವು ಟೇಸ್ಟ್ ಮಾಡ್ಬೋದು ನೋಡಿ. ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇದು ರೆಡ್ ರೈಸ್ ಜೊತೆ ಸ್ವಲ್ಪ ಮಟನ್ ಕೂಡ ಹಾಕ್ಕೊಂಡು ಈ ಥರ ತಿಂದರೆ ಉಂಟಲ್ಲ, ರುಚಿಯೇ ಸಿಕ್ಕಾಪಟ್ಟೆ ಇರುತ್ತೆ. ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದೆ. ನೀವು ಕೂಡ ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.